ಲೋಕಸಭೆ ಮತದಾನಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಉಳಿದಿದೆ. ಈ ಮಧ್ಯೆ ನಾಯಕರ ಮಾತಿನ ಸಮರ ಶುರುವಾಗಿದ್ದು ಏಟಿಗೆ ಎದುರೇಟು ಅಂತ ವಾಗ್ಯುದ್ಧ ನಡೆಸ್ತಾ ಇದ್ದಾರೆ. ಈ ಎಲ್ಲಾ ಸುದ್ದಿಗಳನ್ನು ನೋಡೋಣ ಟಾಕ್ ವಾರ್ ನ್ಯೂಸ್ ಟಾಪ್ 9 ನಲ್ಲಿ. ಲೋಕಸಭೆ ಚುನಾವಣೆಗೆ ಅಖಾಡ ರೆಡಿಯಾಗ್ತಿದ್ದಂತೆ ನಿಧಾನಕ್ಕೆ ಮಾತಿನ ಸಮರ ಜೋರಾಗ್ತಿದೆ. ನಾಯಕರ ಮಧ್ಯೆ ಮಾತಿನ ಯುದ್ಧ ಶುರುವಾಗಿದೆ. ಅದರಲ್ಲೂ ರಾಜ್ಯದ ಹೈ ವೋಲ್ಟೇಜ್ ಲೋಕಸಭಾ ಕ್ಷೇತ್ರಗಳಾದ ಬೆಂಗಳೂರು ಗ್ರಾಮಾಂತರದಲ್ಲಿ ಡಾಕ್ಟರ್ ಮಂಜುನಾಥ್ ಸ್ಪರ್ಧೆ ವಿಚಾರಕ್ಕೆ ಕುಮಾರಸ್ವಾಮಿ ಮತ್ತು ಡಿಕೆ ಸುರೇಶ್ ಮಧ್ಯೆ ವಾಗ್ಯುದ್ಧವೇ ನಡೆಯುತ್ತಿದೆ. ದೇವೇಗೌಡರ ಕುಟುಂಬದ ವಿರುದ್ಧ ಸ್ಪರ್ಧೆ ನನಗೆ ಶಿವಕುಮಾರ್ಗೆ ಹೊಸದಲ್ಲ. ಆದರೆ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಯಾರು ನನಗೆ ಗೊತ್ತಿಲ್ಲ ಎಂದು ಸಂಸದ ಡಿಕೆ ಸುರೇಶ್ ಲೇವಡಿ ಮಾಡಿದ್ದಾರೆ. ನನಗೆ ದೇವೇಗೌಡರ ಅಳಿಯ ಡಾಕ್ಟರ್ ಮಂಜುನಾಥ್ ಈಗ ಮೈತ್ರಿ ಅಭ್ಯರ್ಥಿ ಆಗಿದ್ದಾರೆ ಅಂತ ಟಾಂಗ್ ಕೊಟ್ರು. ದೇವೇಗೌಡರ ಕುಟುಂಬದ ಭಾಗ, ಆ ದೇವೇಗೌಡರ ಕುಟುಂಬದ ಭಾಗನ ಅಚ್ಚರಿ ಅಭ್ಯರ್ಥಿ ಅಂತಕ್ಕಂಥದ್ದಲ್ಲ. ಮಂಜುನಾಥ್ ಬಗ್ಗೆ ಎದುರಾಳಿ, ನೀವು ಪೋಷಕರಾಗಲು ಕಾಯುತ್ತಿದ್ದೀರಾ? ಚಿಂತಿಸದಿರಿ. ಓಯಾಸಿಸ್ ಫರ್ಟಿಲಿಟಿ 90,000 ದಂಪತಿಗಳ ಜೀವನದಲ್ಲಿ ಸಂತೋಷವನ್ನು ತಂದಿದೆ. 7825893601 ಗೆ ಕರೆ ಮಾಡಿ ಅತ್ಯದ್ಭುತ ರಿಯಾಯಿತಿ ಪಡೆಯಿರಿ ಹಾಗೂ ಎಲ್ಲರಿಗೂ ಗುಡ್ ನ್ಯೂಸ್ ಕೊಡಿ. ಸಣ್ಣತನದಲ್ಲಿ ಮಾತಾಡಿದ್ದಾರೆ, ನಾನು ಅದನ್ನ ಗಮನಿಸಿದ್ದೇನೆ. ಅವರ ಸಂಸ್ಕೃತಿ ಸೇವೆ ಮುಂದೆ ಒಗ್ಗುಷ್ಟಕ್ಕೆ ಕೂಡ ಸಮನಲ್ಲ. ಅವರು ಗೆದ್ದಿರಬಹುದು, ಆದರೆ ಅವರ ಸಾಧನೆ ಏನು ಮೊದಲು ಅರಿತುಕೊಳ್ಳಲಿ ಅಂತ HDK ಕೂಡ ಸುರೇಶ್ಗೆ ತಿರುಗೇಟು ಕೊಟ್ಟರು. ಆದರೆ ಡಾಕ್ಟರ್ ಮಂಜುನಾಥ್ ಮೇಲೆ ಮಾತನಾಡ್ತಕ್ಕಂಥ ವ್ಯಕ್ತಿತ್ವ ಒಂದು ನಿಮ್ಮ ಜೀವನದಲ್ಲಿ ಒಂದು ಸಣ್ಣ ಮಟ್ಟದಲ್ಲೂ ಬೆಳೆಸ್ಕೊಂಡು ಬಂದಂಥವ್ರಲ್ಲ ನೀವು. ಬೆಂಗಳೂರು ಗ್ರಾಮಾಂತರದಲ್ಲಿ ಸ್ಪರ್ಧಿಸಲು ಗಂಡಸರು ಇರಲಿಲ್ವಾ ಅಂತ ಬಿಜೆಪಿ ನಾಯಕರನ್ನ ಪ್ರಶ್ನಿಸಿದ್ದ ಶಾಸಕ ಇಕ್ಬಾಲ್ ಹುಸೇನ್ರನ್ನ ಶಾಸಕ ಮುನಿರತ್ನ ಬಾಬರ್ ವಂಶಸ್ಥ ಅಂತ ವಾಗ್ದಾಳಿ ನಡೆಸಿದ್ದಾರೆ. ದಮ್ಮಿದ್ಯಾ ತಾಕತ್ತಿದ್ಯಾ ಅಂತ ಮಾತನಾಡ್ತಾರೆ. 500 ವರ್ಷದ ಹಿಂದೆ ಬಂದಿದ್ದ ಬಾಬರ್ ವಂಶದವನೇ ಇವನು ಇಕ್ಬಾಲ್ ಹುಸೇನ್ ಅಂತ ಕಿಡಿಕಾರಿದ್ರು. 500 ವರ್ಷದಿಂದ ಬಾಬರ್ ರಾಮ್ ಜನ್ಮಭೂಮಿಗೆ ಬಂದು ಆ ರಾಮನ ದೇವಸ್ಥಾನನ ಒಡೆದು ಹೋಗಿದ್ರಲ್ಲ, ಅವರು ವಂಶಸ್ಥನೇ ಇವನು, ಈ ಇಕ್ಬಾಲ್ ಹುಸೇನ್. ಮುನಿರತ್ನ ಅವರ ಮಾತಿಗೆ ಕೆರಳಿದ ಇಕ್ಬಾಲ್ ಹುಸೇನ್ DNA ಚೆಕ್ ಮಾಡಿಸೋಣ ಅಂತ ಗರಂ ಆಗಿದ್ದಾರೆ. ಅಲ್ಲದೆ ನಾನು ಮುನಿರತ್ನಂದು ತೆಗೆದ್ರೆ ರಾಜ್ಯ ನೋಡಬೇಕು ಅಷ್ಟಿದೆ ಅಂತ ವಾಗ್ದಾಳಿ ನಡೆಸಿದ್ರು. ಯಾರ್ಯಾರು ಕಾಲಿಡ್ಕೊಂಡು ಕೂತಿದ್ರು ಇವ್ರು ಎಲ್ಲಿದ್ರು ಎಲ್ಲ ಬೇಕಾದ್ರೆ ಹೇಳ್ತಿದ್ರು. ಜಾತ್ಕನ ಬೇಕಾದ್ರೆ ತೆಗಿ ಅಂದ್ರೆ ಬೇಕಾದ್ರೆ ನಾನು ತೆಗಿತೀನಿ ಬೇಕಾದ್ರೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ಹಿಂದುಳಿದ ವರ್ಗಗಳ ಸಮಾವೇಶದಲ್ಲಿ ಪಾಲ್ಗೊಂಡಿದ್ದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನ ಟೀಕಿಸಿದ್ದಾರೆ. ಅಲ್ಲದೆ ಕಾಂಗ್ರೆಸ್ನವರು ದಗಾಕೋರರು ಅಂತ ವಾಗ್ದಾಳಿ ನಡೆಸಿದ್ದಾರೆ. ಇನ್ನು ಪ್ರತಾಪ್ ಸಿಂಹಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಸಚಿವ ಸಂತೋಷ್ ಲಾಡ್ ವ್ಯಂಗ್ಯವಾಡಿದ್ದಾರೆ. ಸಿದ್ದರಾಮಯ್ಯರನ್ನ ಬೈದರೆ ಶಹಬಾಸ್ಗಿರಿ ಸಿಗುತ್ತೆಂದು ಅಂದುಕೊಂಡಿದ್ರು, ಆದರೆ ಹೀಗಾಗಬಾರ್ದಿತ್ತು ಎಂದಿದ್ದಾರೆ. ಅವ್ರೇನಂತಂದ್ರೆ ಸಿದ್ದರಾಮಯ್ಯವ್ರನ್ನ ಜಾಸ್ತಿ ಬೈದರೆ ಅದೇನೋ ಒಂದು ಶಬಾಷ್ಗಿರಿ ಸಿಗ್ತದಂತ ಆ ಒಂದು ಪ್ರಯತ್ನ ಮಾಡಿರ್ಬೋದು ಅಂತ ನನ್ನ ಅಭಿಪ್ರಾಯ. ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡಿದ್ದಕ್ಕೆ HDK ವಿರುದ್ಧ ಸಚಿವ ಚಲುವರಾಯಸ್ವಾಮಿ ವ್ಯಂಗ್ಯವಾಡಿದ್ದು, HDK ಹೊಟ್ಟೆಪಾಡಿಗೆ ಬಿಜೆಪಿ ಜೊತೆ ಹೋಗಿದ್ದಾರೆ ಅಂತ ಹೇಳಿದ್ರು. JDS ಸೆಕ್ಯುಲರ್ ಜಾತ್ಯತೀತ ಅಂತ ಹೇಳ್ತಿದ್ರು, ಈಗ ಕೋಮುವಾದಿ ಪಕ್ಷದ ಜೊತೆ ಸೇರಿಕೊಂಡಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು. ಮೋದಿ ವಿರುದ್ಧ ಸಚಿವ HK ಪಾಟೀಲ್ ವಾಗ್ದಾಳಿ ನಡೆಸಿದ್ದಾರೆ. ಈ ಜನ ಬಿಜೆಪಿಯವರನ್ನ ಎಲ್ಲ ರೀತಿಯಿಂದ ನೋಡಿದ್ದಾರೆ. 15 ಲಕ್ಷ ನಿಮ್ಮ ಅಕೌಂಟ್ಗೆ ಹಾಕ್ತೀನಿ ಅಂದ್ರು, ಆದ್ರೆ ಹಾಕಿಲ್ಲ ಅಂತ ಕಿಡಿಕಾರಿದ್ದಾರೆ. 15 ಲಕ್ಷ ರೂಪಾಯಿ ಬಂತು ಹೇಳಿ